ಅಲ್ಲ, ಪ್ರಶಾಂತ್ ಹೇಳೋದು ಇಲ್ಲಿ ನಿಮಗೆ ವಿಧಾನಸಭಾ ಎಲೆಕ್ಷನ್ ಲಾಭ ಆಗ್ತಿದ್ದು 3-way ಫೈಟ್ ಆಗೋದಕ್ಕೆ ಅಂತ. JDS ಕ್ಯಾಂಡಿಡೇಟ್ ಇದ್ದಿದ್ದಕ್ಕೆ ನಿಮ್ಗೆ ಲಾಭ ಆಗ್ತಿತ್ತು. JDS ಐತಲ್ಲ ಇಲ್ಲಿ, ಆ ಕಡೆ ಫಸ್ಟ್ ಫೇಸ್ ವೋಟಿಂಗ್ ಆಯ್ತಲ್ಲ, ಅದ್ರ ಬಗ್ಗೆ ಏನು ಅನಾಲಿಸಿಸ್ ನಿಮ್ದು? 14 ಕ್ಷೇತ್ರ, 14 ಕ್ಷೇತ್ರದಲ್ಲಿ ಐ ಥಿಂಕ್ ವಿ ವಿಲ್ ವಿನ್ ಆಲ್ಮೋಸ್ಟ್. ಭಾಳ ಇಂಟ್ರೆಸ್ಟಿಂಗ್ ಫೈಟ್ ಬೆಂಗಳೂರು ರೂರಲ್. ಹೌದು, ಚೆನ್ನಾಗಿದೆ ಅಂತ ನಮ್ಮವ್ರು ಹೇಳ್ತಾರೆ. ರಾಜ್ಯದಾದ್ಯಂತ ಕುತೂಹಲ ಅದೊಂದೇ. Bangalore has given such surprise results earlier also. For example, K.S. Hegde, ಆಮೇಲೆ ಸ್ಪೀಕರ್ ಅದಲ್ಲ ಅವರು, ಜಸ್ಟಿಸ್ K.S. Hegde, ಅವ್ರನ್ನ ಎಮರ್ಜೆನ್ಸಿ ಆದ್ಮೇಲೆ 78 ಅಲ್ಲಿ ನಿಲ್ಸಿದ್ವಿ. ಅವಾಗ ಹಿ ಕುಡ್ ವಿನ್. ರ್ಯಾಂಕ್ ಔಟ್ಸೈಡರ್, ಮಂಗಳೂರಿಂದ ಬಂದವರು, ಟೋಟಲ್ ಡಿಫ್ರೆಂಟ್ ಪ್ರೊಫೆಷನ್. ಸ್ವಲ್ಪ ಗದಗ ಕಡೆ ಟಫ್ ಫೈಟ್ ಆಂಟಿಸಿಪೇಟ್ ಮಾಡ್ತೀರಾ ನೀವು? ಇಲ್ಲ, ಹಂಗೇನಿಲ್ಲ. ಹಂಗೆ ಅದು ಅಲ್ಲಿ ಲೀಡರ್ಸ್ ಇದ್ದಾರೆ, ಕಾಂಗ್ರೆಸ್ ಲೀಡರ್ ಇದ್ದಾರೆ ಅಂತ ಅನಿಸ್ತದೆ, ಬಟ್ ಹಂಗಾಗಲ್ಲ. ಐ ವಿಲ್ ಗೆಟ್ ಮೆಜಾರಿಟಿ ಇನ್ ಆಲ್ 3 ಕಾನ್ಸ್ಟಿಟ್ಯೂನ್ಸೀಸ್. ನಿಮ್ದು ಈ ಬಿಜೆಪಿ ಸಂಘ ಅದು ಏನೇ ಇದ್ರು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ವಿಧಾನಸಭಾ ಎಲೆಕ್ಷನ್ ಮುಸ್ಲಿಂ ಓಟ್ ಏನು ಬರೋದು ಬರ್ತಿತ್ತು ನಿಮಗೆ. ಬಟ್ ಈಗ ಮೋದಿ ಎಲೆಕ್ಷನ್ ಅಂತ ಬಂದಾಗ ಅಲ್ಲ, ಮೋದಿ ಎಲೆಕ್ಷನ್ ಅಂತಲ್ಲ, ಮೈನಾರಿಟೀಸ್ ವೈಯಕ್ತಿಕವಾಗಿ ಗುಡ್ವಿಲ್ ಇದ್ರು ಕೂಡ ವೋಟ್ ಆಗಿ ಎಷ್ಟರ ಮಟ್ಟಿಗೆ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದು ಎಲ್ಲ ಎಲೆಕ್ಷನ್ದಲ್ಲೂ ಕ್ವಶನ್ ಮಾರ್ಕ್. ಮೋದಿ ಬೈಲಿಲ್ಲ ಅಂದರೆ ನಮ್ಮ ಎಲೆಕ್ಷನ್ ನಡೆಯಲ್ಲ ಅನ್ನುವಂಥದ್ದು ತೆಳಮಟ್ಟಕ್ಕೂ ಕೂಡ ಅವರ ಸ್ಟ್ರಾಟಜಿಸ್ಟು ಅದನ್ನು ವರ್ಕೌಟ್ ಮಾಡಿದ್ದಾರೆ. ಮೋದಿ ಬಗ್ಗೆ ABCD ಗೊತ್ತಿಲ್ಲದವರು ಮೋದಿ ಬಗ್ಗೆ ಮಾತಾಡ್ತಾರೆ. 2014, 2019 ನೋಡದೇ ಇದ್ದದ್ದು ಈ ಸಲ ನೋಡಕ್ಕೆ ಸಿಗೋದೊಂದು ಕಾಂಗ್ರೆಸ್ ಅಲ್ಲಿ ಒಂದು ಫೈಟಿಂಗ್ ಸ್ಪಿರಿಟ್ ಇದೆ. ನ್ಯಾಚುರಲಿ ಈಗ ಇಡೀ ದೇಶದಲ್ಲಿ ಇಂಪಾರ್ಟೆಂಟ್ ಸ್ಟೇಟ್ ಇರೋದೇ ಕರ್ನಾಟಕ. ಸೊ ಇದನ್ನು ಉಳಿಸ್ಕೋಬೇಕು. ಸೊ ಇಲ್ಲಿ ಲೋಕಸಭಾ ಗೆದ್ದರೆ ಫರ್ಮ್ ಆಗುತ್ತೆ, ಇಲ್ಲದ್ರಿಲ್ಲ ಅನ್ನುವಂಥದ್ದು. ಅವ್ರು ಏನೇ ಫೈಟ್ ಮಾಡಲಿ, ಏನೇ ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡಿದ್ರು ಕೂಡ 25 ಸೀಟಂತೂ ಬಂದೇ ಬರ್ತದೆ. ಈ ಗ್ಯಾರಂಟಿ ಕಾರ್ಡ್ ತೊಗೊಂಡು ಹೋಗ್ತಾ ಇದಾರಲ್ಲ, ಅವೆಲ್ಲ NGOಗಳನ್ನ ಯಾಕೆ ಬಿಟ್ಟಿದ್ದಾರೆ? ಲೋಕಲ್ ಲೀಡರ್ಸ್ ಯಾಕೆ ತೊಗೊಂಡು ಹೋಗ್ತಾ ಇಲ್ಲ? ಕಾರಣ ಇರಬೇಕಲ್ಲ. ಅದನ್ನ ಹೇಳೋದು ಕಾರ್ಯಕರ್ತರು ತಗೊಂಡು ಹೋಗ್ತಿಲ್ಲ. ಕಾರ್ಯಕರ್ತರು ತೊಗೊಂಡು ಹೋಗ್ತೀರಿ, 2 ಕಾರಣ ಇದೆ. ಒಂದು, ಸೀರಿಯಸ್ ಆಗಿ ಮಾಡಲ್ಲ. 2ನೇದಾಗಿ ಕಾರ್ಯಕರ್ತರು ತೊಗೊಂಡೋಗಿ ಕೊಟ್ಟರೆ ನಾಳೆ ಆಗಲಿಲ್ಲ ಅಂದ್ರೆ ಕಾರ್ಯಕರ್ತರನ್ನ ಕೇಳ್ತಾರೆ, ಮಗನ ನೀ ಕಾರ್ಡ್ ಕೊಟ್ಟು ಹೋದಿ ಯಾಕೆ ಮಾಡ್ತಾ ಇಲ್ಲ ಅಂತ. ಈ ಯಾರೋ ಬಂದು ಬೇರೆ ತಾಲೂಕಿನ ಯಾವುದೋ ಹೆಣ್ಮಗಳು ಬಂದು NGO ಬಂದು ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಸೊ ಹಂಗೆ NGO ಹಚ್ಚುವಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಭಾಳ ಸ್ಪಿರಿಟೆಡ್ ಆಗಿತ್ತು. ಲೀಡರ್ಗಳು ಸ್ಟೇಟ್ಮೆಂಟ್ಗಳು ಅಷ್ಟೇ ಸ್ಪಿರಿಟ್ ಇರೋದು. ಬಟ್ ಇಡೀ ದೇಶದಾಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಟಫ್ ಫೈಟ್ ಅಂತ ಇರೋದೇ ಕರ್ನಾಟಕ ಒಂದೇ. ಹೌದು, ನ್ಯಾಚುರಲಿ ಇಲ್ಲಿ ಗೌರ್ಮೆಂಟ್ ಇದೆ, ಶಾಸಕರಿದ್ದಾರೆ. ಹೌದು. ಈ ಅಬ್ಕಿ ಬಾರ್ 400 ಪಾರ್ ಏನ್ ಲಾಜಿಕಲ್ ಅನ್ಸುತ್ತೆ ನಿಮ್ಗೆ? ಹೌದು, ಅದೆಲ್ಲ ಸ್ಟಡಿ ಮಾಡಿರೋದು. ಬಟ್ ನೀವು ಸೌತ್ ಇಂಡಿಯಾದಾಗ ಏನು ನಂಬರ್ಸ್ ಆ್ಯಡ್ ಆಗೋ ಸಾಧ್ಯತೆ ಕಡಿಮೆ. ಕರ್ನಾಟಕದಾಗ ಒಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಅಲ್ಲ, ಈಗ ತೆಲಂಗಾಣದಾಗ ಚೆನ್ನಾಗಾಗುತ್ತೆ. ನಮ್ದು ತೆಲಂಗಾಣ ಚೆನ್ನಾಗಾಗುತ್ತೆ. ಚೆನ್ನೈ ಮತ್ತು ಕೇರಳದಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ಆ್ಯಂಡ್ BJP is a long-term strategy national party. It is not a election party. Long-term ಇದೆ. ಬಟ್ ಆದರೆ ಎಲೆಕ್ಷನ್ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಆಗಿದೆ. ಆಮೇಲೆ ಈ ಇಲೆಕ್ಷನ್ ಹಣದ ಮೇಲೆ ಆಗಲ್ಲ. ಎಷ್ಟು 17-18 ಲಕ್ಷ ಪಾಪ್ಯುಲೇಷನ್, ಇಟ್ ಈಸ್ ಜಸ್ಟ್ ಎ ಪರ್ಸೆಪ್ಷನ್ ವೇವ್. ನಾವು ಹಿಂದಿನ ಲೋಕಸಭಾ ಎಲೆಕ್ಷನ್ ನಲ್ಲಿ ವೋಟಿಗೆ ದುಡ್ಡು ಹಂಚೋದೆಲ್ಲ ನಾವು ಕೇಳಿರ್ಲಿಲ್ಲ. ಇಲ್ಲಿ ಯಾವುದು ಆ ಥರ ನಡೆಯಲ್ಲ. ಬೆಂಗಳೂರು ಸುತ್ತಮುತ್ತ ಕೆಲವು ಕೇಳಿದೀವಿ ನಾವು. ಈ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅದು ರಿಯಲ್ ಎಸ್ಟೇಟು ಇವೆಲ್ಲ. ಬಟ್ ಬಡಬಗ್ರ ಪಾಲಿಟಿಕ್ಸ್ ಮಾಡೋ ಕಾಲ ಹೋತು. ರಾಹುಲ್ ಗಾಂಧಿ ಇಸ್ ಅವರ್ ನ್ಯಾಷನಲ್ ಲೀಡರ್, ವಿಲ್ ಫೈಟ್ ಎಲೆಕ್ಷನ್ ಅಂಡರ್ ಹಿಮ್. ಇಷ್ಟು ಹೇಳಿದ್ರು ಸಾಕು. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತಂದ್ರೆ ಯಾರೂ ಒಪ್ಪೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.